ದೆಹಲಿಯಲ್ಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ದೆಹಲಿಯಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ನನಗೆ ನೋಟಿಸೇ ಬಂದಿಲ್ಲ, ಇದೆಲ್ಲ ಸುಳ್ಳು, ಈ ಡೂಪ್ಲಿಕೇಟ್ ನೋಟಿಸ್ ಇದೆಯಲ್ಲ ಇದೇನಾದರೂ ವಿಜೇಂದ್ರನ್ನೇ ಮಾಡಿಸಿರಬಹುದಾ? ಇದು ಯತ್ನಾಳ್ ಕೇಳಿರುವಂಥ ಪ್ರಶ್ನೆ. ವಿಜೇಂದ್ರ ಬಹಳ ಚಾಲು ಇದ್ದಾನೆ. ವಿಜೇಂದ್ರದ್ದೇ ಇದೆಲ್ಲದೂ ಕೂಡ ಇರಬಹುದು. ನೋಟಿಸ್ ಡೂಪ್ಲಿಕೇಟ್ ಅಂತ ಅನಿಸ್ತಾ ಇದೆ. ಅವರ ಅಪ್ಪನ ಸಹಿ ಮಾಡಿ ಫೈಲ್ ಕ್ಲಿಯರ್ ಮಾಡಿಸಿರೋರು ಇನ್ನು ನನಗೆ ನೋಟಿಸ್ ಕೊಡಿಸ್ದಂಗಿರ್ತಾರಾ? ಹರಿಪ್ರಸಾದ್ ಕೂಡ ಇದ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಾಟ್ಸ್ಯಾಪಲ್ಲಿ ಬಂದಿರೋದನ್ನು ಹೆಂಗೆ ನಂಬಕ್ಕೆ ಸಾಧ್ಯ? ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ಇದರ ಹಿಂದೆ ವಿಜೇಂದ್ರ ಕೈವಾಡ ಇರಬಹುದು, ಯಾಕಂದರೆ ಈ ಡೂಪ್ಲಿಕೇಟ್ ಕಳಿಸೋದ್ರಲ್ಲಿ ಅವರ ಪಾತ್ರ ಇರಬಹುದು ಅಂತ ನೇರ ಆರೋಪ ಮಾಡಿದ್ದಾರೆ ಯತ್ನಾಳ್. ಬನ್ನಿ ದೆಹಲಿನಲ್ಲಿ ನಿಂತ್ಕೊಂಡು ಯತ್ನಾಳ್ ಹೇಳಿದ್ದೇನು ನೋಡೋಣ. ನನಗೆ ಇಲ್ಲಿಯವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತಂತ ಅನ್ನಿಸ್ತು ನನಗೆ. ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗುರ್ತಾಯಿತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು ಅಂತ. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ? ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಈ ನೋಟಿಸ್ ಬಗ್ಗೆ ನಾನು ಅಧಿಕೃತ ಬರಲಾರ್ದೆ ಹಂಗೆ ಹೇಳ್ರಿ. ತಮಗೆ ಅಧಿಕೃತವಾಗಿ ಬಂದಿಲ್ಲ? ಬರಬೇಕಲ್ಲದು. ಮೇಲು ಅಥವಾ ಎಲ್ಲೂ ವಾಟ್ಸಪ್ ಎಲ್ಲೂ ಮೂಲಕ ಬಂದಿಲ್ಲ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ. ಅವ್ರದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದು ಉತ್ತರ ಕೊಡ್ತೀನಿ. ನೋಟಿಸ್ ಬಂದ ಮೇಲೆ ಅಂತ ಅಂದಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ಬರು ಅಪ್ಪ ಮಗ.